ಕನ್ನಡದಲ್ಲಿ ಮಾಸ ಮೈಲಿಗೆ ಅಂತೀವಿ. ಆ ಕಾಲದಲ್ಲಿ ಮಾಸ ಮೈಲಿಗೆ ಆದಾಗ ಅವಳು 4 ದಿನ ಆಚೆ ಮಾಡಿಸ್ತಾ ಇದ್ವಿ. ಅದು ನಿಷೇಧ ಅಲ್ಲ, ಅದು ಸೂತಕ ಅಲ್ಲ. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಡಿಸಸ್ ಇರ್ತದೆ, ಒಂದು ಪ್ರೇಮ ಹೊಂದಿರ್ತದೆ. ಅವಳಿಗೆ ಕೆಲವರಿಗೆ ಬ್ಲಡ್ ಸ್ಪ್ರೇ ಆಗುತ್ತೆ. ಆ ಬ್ಲಡ್ ಸ್ಪ್ರೇ ಆದಾಗ ರೋಗಾಣು ಹೊರಗೆ ಬರ್ತವೆ. ಅದಕ್ಕೆ ಅವಾಗ ಏನು ಮಾಡ್ತಾರೆ, ಅದಕ್ಕೆ ಬಂದೋಬಸ್ತಾಗಿ ಅವರು ಕಾಟನ್ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು 4 ದಿನ ಅವಳಿಗೆ ಅದು ಆ ಪಿರಿಯಡ್ ಮುಗಿಯುವವರೆಗೂ ಆ ಪರ್ಪಸ್ಸಿಗೆ ಅವಳು ಸೂತಕ ಅಲ್ಲ ಅಥವಾ ಅವಳು ನಿಷೇಧ ಅಲ್ಲ. ಅವಳು ಪ್ರತಿ ತಿಂಗಳು ಫ್ರೆಶ್ ಆಗ್ತಾಳೆ, ಪ್ರತಿ ತಿಂಗಳು ಪ್ರತ್ಯಕ್ಷ ಆಗಿ ದೇವತೆ ರೂಪಕ್ಕೆ ಬರ್ತಾಳೆ. ಅವಳು ಪ್ರತಿ ತಿಂಗಳು ಬರ್ತಾಳೆ. ಈಗ ನೀವೇನು ಮಾಡ್ತೀರಿ, ಅದು ಯಾವುದು ಪ್ಯಾಡು, ಆ ಪ್ಯಾಡ್ ಏನಾಗುತ್ತೆ ನಿಮಗೆ ಬ್ಲಡ್ ಜಾಮ್ ಆಗುತ್ತೆ, ಏರ್ ಪಾಸ್ ಆಗುತ್ತೆ. ಹೌದಾ? ಆ ಏರ್ ಪಾಸ್ ಆಗೋದು ಇದರ ಬ್ಯಾಕ್ಟೀರಿಯಾಗಳು ಏನು ಡಿಸಸ್ಗಳು ಹೊರಗೆ ಬರ್ತವೆ. ಒಂದೆರಡು ಅಲ್ಲ. ಈಗ ನಾನು ಹೆಣ್ಮಕ್ಕಳನ್ನು ದೂಷಿಸ್ತಾ ಇಲ್ಲ, ನಾನು ಫ್ಯಾಕ್ಟನ್ನು ನ್ಯೂನತನ ಹೇಳ್ತಾ ಇರೋದು. ಹಾಗಾಗಿ ನೀವು ಇದನ್ನು ಸ್ವಲ್ಪ ಇದಕ್ಕೆ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಒಂದು